ಇವತ್ತು ನಾವು ಕಲ್ಯಾಣ ನಾಡಿನ ಹೆಬ್ಬಾಗಿಲು ಎನಿಸಿಕೊಂಡ ಕಲಬುರಗಿ ಜಿಲ್ಲೆಯ ಈ ಒಂದು ಭಾಗದಲ್ಲಿ 12ನೇ ಶತಮಾನದಲ್ಲಿ ಆಗಿ ಹೋಗಿರತಕ್ಕಂಥ ಬಸವಾದಿ ಶರಣರ ಚಳವಳಿಯಲ್ಲಿ ಮಹಾಶರಣ ಹರಳಯ್ಯನವರು, ಅವರ ಧರ್ಮಪತ್ನಿ ಕಲ್ಯಾಣಮ್ಮನವರು, ಅವರಿಂದ ಒಂದು ಕಲ್ಯಾಣದ ಕ್ರಾಂತಿಯ ಕೇಂದ್ರ ಬಿಂದು ಅಂಥೇಳಿ ಐತಿಹಾಸಿಕವಾದ ಒಂದು ಸತ್ಯ ಸಂಗತಿಯನ್ನು ನಾವೆಲ್ಲ ನೋಡ್ತೀವಿ. ಇದು ಇತಿಹಾಸ ಮತ್ತು ಐತಿಹಾಸಿಕ ಸತ್ಯವಾದ ವಿಚಾರಗಳು. ಇವತ್ತು ಕಲ್ಯಾಣದ ಕ್ರಾಂತಿಯ ಸಮಾನತೆಗಾಗಿ ಮಾಡಿರ್ತಕ್ಕಂಥ ಒಂದು ತ್ಯಾಗ ಬಲಿದಾನ, ಶರಣರು ಮಾಡಿರ್ತಕ್ಕಂಥ ಒಂದು ಕಾರ್ಯ ಸಾಧನೆಗಳು ಅವೆಲ್ಲ ಇವತ್ತಿಗೂ ಕೂಡ ಆಗಿನ ಸಂಕಲ್ಪ ಕ್ಷೇತ್ರಗಳು ಇವತ್ತು ಕೂಡ ಸಾಕಾಗಷ್ಟು ನಮ್ಮ ಪ್ರಸ್ತುತವಾಗಿ ಕಂಡು ಬರ್ತವೆ. ಅಂಥದ್ರಲ್ಲಿ ಇವತ್ತು ಕಲ್ಯಾಣದ ಹರಳಯ್ಯನವರು, ಶರಣ ಹರಳಯ್ಯನವರು ಸಮಗಾರ ಒಂದು ಜನಾಂಗದಲ್ಲಿ ಹುಟ್ಟಿ ಅವರು ಮಾಡಿರ್ತಕ್ಕಂಥ ಸಾಧನೆಯ ಸಂಕಲ್ಪ ಕ್ಷೇತ್ರಗಳು 28 ಕ್ಷೇತ್ರಗಳು ಇವತ್ತು ನಮ್ಮ ಗಮನಕ್ಕೆ ಬಂದಿದ್ದಾವೆ. ಇದು ಗೋರೂರು ಚನ್ನಬಸಪ್ಪನವರ ಸಂಶೋಧನಾ ಕೇಂದ್ರದ ಸನ್ಮಾನ್ಯ ಶ್ರೀ ಅಶೋಕ್ ದುಮ್ಲೂರವರು ಹಾಗೂ ಶಿವಾನಂದ ದೊಡ್ಡಮನಿಯವರು ಮತ್ತು ನಾವು ಕೂಡ ಆ ಒಂದು ಸಂಶೋಧನೆಯಲ್ಲಿ ತೊಡಗಿ 28 ಕ್ಷೇತ್ರಗಳು ಗುರುತಿಸಿದ್ದೇವೆ. ಹರಳಯ್ಯನವರು ಹುಟ್ಟಿದ್ದು ಒಂದು ಸಾತ್ವಿಕ ಮನೆತನ ಕಗ್ಗೋಡ ಅನ್ನತಕ್ಕಂಥದ್ದು ಬಿಜಾಪುರ ಜಿಲ್ಲೆಯಲ್ಲಿ ಹುಟ್ಟಿರ್ತಕ್ಕಂಥ ಕ್ಷೇತ್ರ ಇದೆ. ಇವತ್ತು ಕಲ್ಯಾಣಮ್ಮ ತಾಯಿ ಕೂಡ ಹುಟ್ಟಿರುವುದು ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಭೈರಾಮಡಿಗೆಯ ಕಾಲಭೈರವೇಶ್ವರ ಆಸ್ಥಾನದಲ್ಲಿ ಹುಟ್ಟಿರ್ತಕ್ಕಂಥ ಆ ತಾಯಿಯ ಕ್ಷೇತ್ರ. ಇವತ್ತು ನಾವು ಅದನ್ನು ಪರಿಗಣನೆಗೆ ತೆಗೆದುಕೊಂಡು ಬಂದು ಆ ಕ್ಷೇತ್ರವನ್ನು ಇವತ್ತು ಪರಿಚಯ ಮಾಡ್ತಾ ಇದ್ದೇವೆ. ಈ ಒಂದು ಶರಣಜೀವಿಗಳು ಅವ್ರ ಬದುಕು, ಅವ್ರ ಸಾಧನೆ, ಅವರು ಮಾಡಿರ್ತಕ್ಕಂಥ ಒಂದು ತ್ಯಾಗದ ಒಂದು ಸಂಕೇತವಾಗಿ ಹರಳಯ್ಯನವರ ಒಂದು ಜ್ಯೋತಿ ಯಾತ್ರೆಯನ್ನು ಹೊರಡಿಸಿ ಈಗಾಗಲೇ 15 ದಿವಸಗಳಿಂದ ಬಿಜ್ಜನಹಳ್ಳಿ ಗ್ರಾಮದಿಂದ ಜ್ಯೋತಿಯನ್ನು ಹೋಗ್ತಾ ಇದೆ. ಅದು ಸಾಂಕೇತಿಕವಾಗಿ ವಿಶ್ವ ಶಾಂತಿಯ ಸಂಕೇತ ಮತ್ತು ಶರಣಾರ್ಥಿ ಎಂಬ ಸಾಂಕೇತಿಕ ಒಂದು ವಿಚಾರಗಳನ್ನು ಇಟ್ಟುಕೊಂಡು ಆ ಜ್ಯೋತಿಯನ್ನು ಈಗಾಗಲೇ ಹೋಗ್ತಾ ಇದೆ. ಅದೇ ನಿಟ್ಟಿನಲ್ಲಿ 27ನೇ ತಾರೀಕಿನ ದಿವಸ ಇದು ಕಲ್ಯಾಣಮ್ಮ ತಾಯಿಯವರ ಜನ್ಮ ಸ್ಥಳವಾದ ಭೈರಾಮಡಿಗೆಯಿಂದ ಆ ಜ್ಯೋತಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಅವತ್ತು ಭವ್ಯವಾದ ಮೆರವಣಿಗೆ ಮತ್ತು ವಿವಿಧ ವಾದ್ಯವೃಂದಗಳೊಂದಿಗೆ ಭಕ್ತಿ ಶ್ರದ್ಧೆಯಿಂದ ಅತ್ಯಂತ ವಿಜೃಂಭಣೆಯಿಂದ ಭೈರಾಮಡಿಗೆಯ ಆ ಸುಕ್ಷೇತ್ರದ ಜನರು ಮತ್ತು ಹರಳಯ್ಯ ಸಮಾಜದ ಎಲ್ಲ ಬಂಧು ಬಾಂಧವರು ಹಾಗೂ ಬಸವಾದಿ ಶರಣರ ಸಂಘಟನೆಯವರು ಕೂಡ ಭಾಗಿಯಾಗಿ ಆ ಜ್ಯೋತಿಯನ್ನು ಅಲ್ಲಿಂದ ಚಾಲನೆಯನ್ನು ನೀಡಿ ಅವತ್ತು ಮೆರವಣಿಗೆ ಮುಖಾಂತರ ಕಲಬುರಗಿಗೆ ಬರುತ್ತದೆ. 27ನೇ ತಾರೀಕಿನ ದಿವಸ ಕಲಬುರಗಿಯ ಬಸವ ಮಂಟಪದಲ್ಲಿ ವಾಸ್ತವ್ಯವಾಗಿ 28ನೇ ತಾರೀಕಿನ ದಿವಸ 11 ಗಂಟೆಗೆ ಬೆಳಗ್ಗೆ ಕಲಬುರಗಿಯಲ್ಲಿ ಸಮಾವೇಶ ಕಾರ್ಯಕ್ರಮ, ವೇದಿಕೆ ಕಾರ್ಯಕ್ರಮ, ಅನುಭವಗೋಷ್ಠಿ, ವಚನ ಪಠಣ ಇವೆಲ್ಲ ನಡೀತದೆ. ಆ ನಂತರ ಅದೇ 28ನೇ ತಾರೀಕಿನ ದಿವಸ ಬಸವ ಕಲ್ಯಾಣಕ್ಕೆ ಕಮಲಾಪುರದ ಮಾರ್ಗವಾಗಿ ಅವತ್ತು ಬಸವ ಕಲ್ಯಾಣಕ್ಕೆ ಚಾಲನೆ ನೀಡುತ್ತದೆ. ಮಧ್ಯದಲ್ಲಿ ಬರ್ತಕ್ಕಂಥ ಎಲ್ಲ ಊರುಗಳಲ್ಲಿ ಕೂಡ ಆ ಜ್ಯೋತಿಗೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು, ಶರಣರ ಚರಿತ್ರೆಗಳು ಬೆಳಕಿಗೆ ಬರಬೇಕು, ಅವರ ತತ್ವ ಸಿದ್ಧಾಂತಗಳು ನೀವೆಲ್ಲರೂ ಮೈಗೂಡಿಸಿಕೊಳ್ಬೇಕು, ಎಲ್ಲರಿಗೂ ಸಮಾನತೆಯ ಸಂಕೇತವನ್ನು ಸಾರುವ ಶರಣರ ಚರಿತ್ರೆಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಇದಕ್ಕೆ ತಾವೆಲ್ಲರೂ ಕೈ ಜೋಡಿಸಬೇಕು ಅಂತ ತಿಳ್ಕೊಂಡು ಎಲ್ಲರಿಗೆ ಅನಂತ ಶರಣಾರ್ಥಿಗಳನ್ನು ನಾನು ಡಾಕ್ಟರ್ ಶಿವಲಿಂಗಪ್ಪ ಗೌಳಿ ಅಂಥೇಳಿ ಕಲಬುರಗಿ ಜಿಲ್ಲೆಯ ಶರಣ ಹರಳಯ್ಯ ಸಮಾಜದ ಕಾರ್ಯದರ್ಶಿಯಾಗಿದ್ದೇನೆ ಮತ್ತು ರಾಜ್ಯ ಸಂಘದ ಪದಾಧಿಕಾರಿಯೂ ಕೂಡ ಆಗಿದ್ದೇನೆ. ಬಸವಣ್ಣನವರ ಕಲ್ಯಾಣದ ಕ್ರಾಂತಿಗೆ ಬಹಳ ಮಹತ್ವವನ್ನು ಹೊಂದಿರತಕ್ಕಂಥ ಕಲ್ಯಾಣಮ್ಮನವರು ಮತ್ತು ಹರಳಯ್ಯನವರ ದಂಪತಿಗಳ ಇತಿಹಾಸ ಎಲ್ಲರಿಗೂ ಗೊತ್ತಿದ್ದೇನೆ. ಅವರ ಒಂದು ಜ್ಯೋತಿ ಯಾತ್ರೆಯನ್ನು ಶರಣರ ನಡೆ ಕಲ್ಯಾಣದ ಕಡೆ, ನಮ್ಮ ನಡೆ ಕಲ್ಯಾಣದ ಕಡೆ ಎಂಬ ನಾಣ್ಣುಡಿಯೊಂದಿಗೆ ನಮ್ಮ ಭೈರಾಮಡಿಗೆಯಲ್ಲಿ ಜನಿಸಿರ್ತಕ್ಕಂಥ ಕಲ್ಯಾಣಮ್ಮನವರ ಹುಟ್ಟೂರಿನಿಂದ ಕಲ್ಯಾಣದವರೆಗೆ ಈ ಜ್ಯೋತಿ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 27ರಂದು ಬೆಳಗ್ಗೆ ಅಲ್ಲಿ ವೇದಿಕೆ ಕಾರ್ಯಕ್ರಮ ಮುಗಿಸ್ಕೊಂಡು ಗ್ರಾಮದಲ್ಲಿ ವಿಜೃಂಭಣೆ ಜ್ಯೋತಿಯ ಮೆರವಣಿಗೆ ಮಾಡುತ್ತಾ ಕಲಬುರಗಿಗೆ ಬಂದು ತಲುಪಿ ಮುಂದೆ ಅವರು ಕಲ್ಯಾಣಕ್ಕೆ ಹೋಗ್ತಾರೆ. ಈ ರೀತಿಯಾದ ಒಂದು ಅತ್ಯುತ್ತಮ ಕಾರ್ಯಕ್ರಮ ನಮ್ಮೂರಲ್ಲಿ ಜರುಗ್ತಾ ಇರೋದು. ಆ ಕಲ್ಯಾಣಮ್ಮನವರು ನಮ್ಮೂರಲ್ಲಿ ಹುಟ್ಟಿದ್ದು ನಮ್ಮ ಗ್ರಾಮದವರಿಗೆ ತುಂಬ ಹೆಮ್ಮೆಯ ವಿಷಯವಾಗಿದೆ. ಆ ಕಲ್ಯಾಣಮ್ಮನವರ ಕೀರ್ತಿ ಜಗತ್ತಿನೆಲ್ಲೆಡೆ ಇನ್ನೂ ಹರಡಲಿ, ಅವರ ಒಂದು ಆದರ್ಶ ಜೀವನವನ್ನು ನಾವೆಲ್ಲ ಸಾರ್ವಜನಿಕರು ಮೈಗೂಡಿಸಿಕೊಂಡು ಅವರ ಒಂದು ಕೀರ್ತಿಗೆ ಪಾತ್ರರಾಗಬೇಕಂತೇಳಿ ಹೇಳ್ತಾ ಈ 2 ಮಾತಿಗೆ ವಿರಾಮ ಕೊಡ್ತೀನಿ. ನನ್ನ ಹೆಸರು ಶರಣಗೌಡ ಪಾಟೀಲ್, ಭೈರಾಮಡಿಗೆ ತಾಲೂಕು ಅಫಜಲ್ಪುರ.